ನಿಮ್ಮನ್ನ ಹೊರಗಡೆ ಎಲ್ಲೂ ಸುತ್ತಾಡಿಸಿಲ್ಲ, ನೀವು ಇಬ್ರು ಹೊರಗಡೆ ಎಲ್ಲೂ ಹೋಗಿಲ್ಲ, ಒಂದು ಮಾಲ್ಗೂ ಹೋಗಿಲ್ಲ, ಒಂದು ಸಿನಿಮಾಗೂ ಹೋಗಿಲ್ಲ. ಓಕೆ, ನೀವು ಕೇಳ್ತಾ ಇದ್ರ ಕರ್ಕೊಂಡು ಹೋಗಿ ಅಂತ ಹೇಳಿ, ಏನ್ ಹೇಳ್ತಾ ಇದ್ರು ಅವಾಗ? ಹೋಗೋಣ, ಸ್ವಲ್ಪ ಬಿಸಿ ಇದ್ದೀನಿ, ಟೈಮ್ ತಗೊಂಡು ಫ್ರೀ ಮಾಡ್ಕೊಳ್ತೀನಿ ಅಂತೆಲ್ಲ ಹೇಳಿ. ಈಗ ಮದುವೆ ಮಾಡ್ಕೊಳ್ಳೋಣ ಅನ್ನುವಂತಹ ಪ್ರಸ್ತಾಪ ಒಂದು ವಿಚಾರ ಬಂದಾಗ ಅವ್ರು ಯಾವ ರೀತಿಯಾಗಿ ವರ್ತಿಸಿದ್ರು, ನಿಮ್ ಜೊತೆ ಹೇಗೆ ಬಿಹೇವ್ ಮಾಡಿದ್ರು? ಸ್ಟಾರ್ಟಿಂಗ್ ಹೇಳಿದ್ರು. ಆಮೇಲೆ ನಾನು ಹೇಳಿದೆ, ಡೈಲಿ ವಿಡಿಯೋ ಕಾಲು ಇದೆಲ್ಲ ಸರಿ ಇರಲ್ಲ, ಮನೆ ಮಾಡಿಕೊಂಡು ಬನ್ನಿ ಹೋಗಿ ಬೇಕಾದರೆ ಆ ರೀತಿ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಹ್ಞೂ ಅಂತ ಹೇಳಿಬಿಟ್ಟು ಇವ್ರು ಏನು ಮಾಡಿದ್ರು, ಎಷ್ಟು ಮನೆ ತೋರಿಸಿದ್ರು ರಿಜೆಕ್ಟ್ ಮಾಡಿದ್ರು. ಸ್ವಲ್ಪ ಅವಾಗಿಂದನೂ ನನಗೆ ಯಾಕೋ ಡೌಟ್ ಅನ್ನಿಸ್ತು, ರೀಸೆಂಟಾಗಿ ಆಗಿದ್ದು. ಆಮೇಲೆ ಹೇಳಿದೆ, ಎಷ್ಟೋ ಮನೆ ನೋಡ್ತಾ ಇದ್ದೀನಿ, ಇಷ್ಟು ಫೆಸಿಲಿಟಿ ಎಲ್ಲ ಇದೆ, ಬಟ್ ನೀವು ಏನು ಫೆಸಿಲಿಟಿ ಇಲ್ಲ, ಲಿಫ್ಟ್ ಇಲ್ಲ, ಸಿಂಗಲ್ ಬೆಡ್ರೂಮ್ ನೋಡಿದರೆ ಡಬಲ್ ನೋಡುವಂತೀರಾ, ಡಬಲ್ ನೋಡಿದರೆ ಸಿಂಗಲ್ ನೋಡುವಂತೀರಾ. ಮತ್ತೆ ಸ್ಟಾಫ್ಸ್ಗಳನ್ನ ನಾನು ಕಳಿಸಿದ್ದೀನಿ ಅಂತ ಹೇಳಿ ಸುನಿಲ್ ಅವ್ರು ಮೆಸೇಜ್ ಮಾಡಿದ್ದು ಕೂಡ ನೋಡಿದೆ. ಆ ಸ್ಟಾಫ್ ಕಳಿಸಿದ್ರು. ಯಾವ ಏರಿಯಾದಲ್ಲಿ ನೀವು ಮನೆ ನೋಡಿದ್ರಿ? ಕಾವಲ್ ಬೈಸಂದ್ರ, ಎಲ್ಲಾರ್ ಬಂಡೆ, MM ಲೇಔಟು, ಸುತ್ತಮುತ್ತ RT ನಗರದಲ್ಲೂ ನೋಡು ಅಂದರು. ಅಲ್ಲೂ ಎಲ್ಲ ನೋಡಿದೆ, ಎಲ್ಲ ಕಡೆ ನೋಡಿದೆ, ಬಟ್ ಯಾವುದು ಇಷ್ಟ ಇಲ್ಲ. ಸರಿ, ನಿಮ್ಮ ಇಷ್ಟ, ನೀವು ನೋಡ್ಕೊಳ್ಳಿ ಅಂತಾನು ನಾನು ಬಿಟ್ಬಿಟ್ಟೆ. ಮತ್ತೆ ಯಾವಾಗ ನೀವು ಈ ಮನೆ ನೋಡು ಅಥವಾ ಮನೆ ಮಾಡು ಅನ್ನುವಂತಹ ವಿಚಾರ ಪ್ರಸ್ತಾಪ ಮಾಡಿದ್ದು? ಇತ್ತೀಚೆಗ ಅಥವಾ ಮೊದಲೇ ಮಧ್ಯದಲ್ಲಿ? ಓಕೆ, 1 ವರ್ಷ ಈ ನಿಮ್ಮಿಬ್ಬರ ನಡುವೆ ಇದ್ದಂತಹ ಪ್ರೀತಿ, ಪ್ರೇಮ, ಮತ್ತೊಂದು ಮಗದೊಂದು ಏನೆಲ್ಲ ಆಯ್ತೋ ಆಗ್ಲೇ ಅವರು ಹೇಳ್ಬೋದಾಗಿತ್ತಲ್ಲ, ಇಲ್ಲ ನನಗಿಷ್ಟ ಇಲ್ಲ, ನಾನು ನಿನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಎಲ್ಲೂ ಅವ್ರ ಬಿಹೇವಿಯರ್ ಅಲ್ಲಿ ಬದಲಾವಣೆ ಆಗಿರ್ಲಿಲ್ಲ. 1 ವರ್ಷನೂ ಕೂಡ ನೀವು ಯಾಮಾರತ್ರಿ ಅಲ್ವಾ? ಓಕೆ, ಈಗ ನೀವು ಅವ್ರ ಮನೆಗೆ ಹೋದಾಗ ಅವ್ರ ಮನೇಲಿ ಯಾರು ಇರ್ತಾ ಇರ್ಲಿಲ್ವಾ? ಅವರು ವೈಫ್ ಯಾರು ಇರ್ತಿರ್ಲಿಲ್ಲ 2 ಸಲನೂ. ಅಂದ್ರೆ ನೀವು ಮೊದಲೇ ಅರ್ಥ ಮಾಡ್ಕೋಬೇಕಾಗಿತ್ತು. ನೋಡಿ, ಮಧ್ಯರಾತ್ರಿಲಿ ಕರ್ಸ್ಕೊಂಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ಮಧ್ಯರಾತ್ರಿ ಕರ್ಸ್ಕೊಳ್ಳುವಂತಹ ಅಗತ್ಯತೆ ಏನಿತ್ತು ಅಂತ ಹೇಳಿ ಯೋಚನೆ ಮಾಡ್ಬೋದಾಗಿತ್ತಲ್ವಾ? ಇಲ್ಲ, ಹೇಳ್ಬಿಟ್ಟೆ ಅವ್ರು ಇದು ಮಾಡಿದ್ದು. ನಾವು ಪಾರ್ಟಿ ಮಾಡೋಣ ಬಾ, ಇವಾಗ ವೈಫ್ ಇಲ್ಲ, ನೀನು ನನ್ನ ವೈಫ್ ಥರಾನೇ ಎಲ್ಲ, ವೈಫ್ ಥರಾನೇ ಬಟ್ ವೈಫ್ ಅಲ್ಲ ಅಂತ ಹೇಳಿಬಿಟ್ಟೆ ಕರೆಸ್ಕೊಂಡಿದ್ದು. ಈಗ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ? ಈಗ ಸುನಿಲ್ ಅವರು ಕೂಡ ರಿಯಾಕ್ಟ್ ಮಾಡ್ತಾ ಇಲ್ಲ. ಸೊ ಒಂದು ಕಡೆ ನಿಮಗೆ ಗೊತ್ತಾಗ್ಬಿಟ್ಟಿದೆ ನಾನು ಮೋಸ ಹೋಗಿದ್ದೀನಿ ಅಂತ ಹೇಳಿ. ಏನು ಮಾಡ್ತೀರಿ ಮುಂದೆ? ನಿಮ್ಮ ನಿರ್ಧಾರ ಏನು ಅಂತ ಹೇಳಿ. ನೋಡಿ ಮೇಡಮ್, ನಾನು ಇಷ್ಟೇ ನಿಮ್ಮ ಹತ್ರ ಬೇಡ್ಕೊಳ್ಳೋದು, ದಯವಿಟ್ಟು ನನಗೆ ನ್ಯಾಯ ಬೇಕು. ನಮ್ಮ ಹತ್ರ ಬೇಡ್ಕೊಂಡ್ರೆ ನ್ಯಾಯ? ಅದು ನನಗೆ ನಂಬಿಕೆ ಇದೆ, ಕಾನೂನು ಮೇಲೆ ನಂಬಿಕೆ ಇದೆ ಮೇಡಮ್, ಖಂಡಿತ ನನಗೆ ನ್ಯಾಯ ಸಿಗುತ್ತೆ. ನ್ಯಾಯಾಲಯದ ಮೇಲೆ ನಿಮಗೆ ನಂಬಿಕೆ ಇದೆ ಮೇಡಮ್. ಈಗ ನಿಮ್ಗೆ ಈ ವಿಚಾರ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನು ಹೇಳ್ತಾ ಇದ್ದೀನಿ ನೋಡಿ, ಒಂದು ಮಹಿಳೆ ಯಾವುದೋ ಒಬ್ಬ ಮದುವೆಯಾದಂತಹ ಪುರುಷನನ್ನು ನಂಬಿ ಹೋಗೋದು ಮೊದಲು ತಪ್ಪು. ಅದು ನಿಮ್ಮ ಅರಿವಿಗೆ ಇರಬೇಕಾಗಿತ್ತು. ನೀವು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳುವಂಥವ್ರು, ನಿಮಗೆ ಅದು ಅರಿವಿಗೆ ಇರಬೇಕಾಗಿತ್ತು. ಬಟ್ ಆದರೆ ಅದು ನಿಮ್ಮ ಅರಿವಿಗೆ ಬರದೆ ನೀವು ಯಾಮಾರಿದ್ದೀನಿ ಅಂತ ಹೇಳ್ತಾ ಇದ್ದೀರಿ. ಇಲ್ಲಿ 2 ಕಡೆನೂ ಕಾನ್ವರ್ಸೇಷನ್ಸ್ ಆಗಿದೆ, ಇಬ್ಬರೂ ಮಾಡಿರೋದು ತಪ್ಪೆ ಅಲ್ವಾ? ಕಾನೂನು ಏನು ಹೇಳುತ್ತೆ ಅಂದರೆ, ಒಬ್ಬ ಪುರುಷ ಈಗಾಗಲೇ ಮದುವೆಯಾಗಿ ಮತ್ತೊಂದು ಮಹಿಳೆಯ ಜೊತೆ ರಿಲೇಷನ್ಶಿಪ್ಪಲ್ಲಿದ್ದರೆ ಅದು ಕಾನೂನಿನ ಅಡಿಯಲ್ಲಿ ಬರುವುದಿಲ್ಲ. ಅದು ಅವನಿಗೆ ಬಿಟ್ಟಂತಹ ಸ್ವಂತ ವಿಚಾರ. ಯಾವ ಮಹಿಳೆಯೂ ಬಂದು ಕೂಡ ದೂರ ಕೊಟ್ಟರೂ, ಕಾನೂನಿನ ಮೊರೆ ಹೋದರೂ ಕೂಡ ಅದು ಸಮಂಜಸವಲ್ಲ, ಅದನ್ನು ನ್ಯಾಯಾಲಯ ಪರಿಗಣಿಸುವುದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಈಗ ನೀವು ಕಾನೂನು ರೀತಿಯಾಗಿ ಯಾವ ರೀತಿಯಾಗಿ ಹೋರಾಟ ಮಾಡ್ತೀರಿ ಅಂತ ಹೇಳಿ. ನಾನು ಹೇಳ್ತಾ ಇದ್ದೀನಲ್ಲ, ಇಬ್ರು ಲವಲ್ಲಿದ್ವಿ, ಬಟ್ ಹೇಳ್ಬೋದಿತ್ತು, ಸುಮ್ಮನೆ ಜಸ್ಟ್ ಫ್ರೆಂಡ್ಲಿ ಆಗಿರೋಣ ಅಂತ ಹೇಳ್ಬೋದಿತ್ತು. ಇವರು ಪ್ರೀತಿಸ್ತಾ ಇದ್ದೀನಿ, ನಾನು ಲೈಫ್ ಲಾಂಗ್ ನಿನ್ನ ಜೊತೆ ಇರ್ತೀನಿ, ಟ್ರೂ ಲವ್ ಮಾಡ್ತಾ ಇದ್ದೀನಿ, ನೀನು ಯಾರಿಗೂ ಕಾಂಟ್ಯಾಕ್ಟ್ ಮಾಡಬಾರ್ದು, ನೀನು ಯಾರ ಜೊತೆನೂ ಮಾತಾಡಬಾರ್ದು, ಈ ರೀತಿ ಎಲ್ಲ ಹೇಳಿ ನನಗೆ ಮಿಸ್ಯೂಸ್ ಮಾಡಿಕೊಂಡು. ಆಮೇಲೆ ನೀವು ಕೂಡ ಮಾಡಿದ್ದೀರಾ ಮೆಸೇಜ್? ಹೌದು, ನಾನೇ ಹೇಳ್ತಾ ಇದ್ದೀನಿ, ಲವ್ ಅಲ್ಲಿ ಇದ್ವಿ, ನಾವು ರಿಲೇಷನ್ಶಿಪ್ಪಲ್ಲೇ ಹೇಳಿದಿರಿ. ಮೊದಲು ನೀವು ಬೇರೆ ಯಾವ ಹೆಣ್ಮಕ್ಳ ಜೊತೆನೂ ನೀವು ರಿಲೇಷನ್ಶಿಪ್ಪಲ್ಲಿ ಇರಬಾರ್ದು, ಫಸ್ಟ್ ನಿಮ್ಮ ವೈಫು, ಅದಾದ್ಮೇಲೆ ನಾನು ಅಂತ ಹೇಳಿದಿರಿ. ಬಟ್ ಆದ್ರೆ ಅದಕ್ಕೆ ಅವರು ಏನೂ ರಿಪ್ಲೈ ಮಾಡಿಲ್ಲ. ನಾನು ನೋಡಿದ್ದೀನಿ ಆ ಮೆಸೇಜ್. ಇಲ್ಲ, ಅದು ನನ್ನ ಸ್ಕ್ರೀನ್ ಶಾಟ್ ಇದರಲ್ಲಿದೆ, ಮೊಬೈಲಲ್ಲಿದೆ. ಇದೆ ಅಂದರೆ ಎಷ್ಟು ಸಿಕ್ಕಿದೆ ಅದು ಕೊಟ್ಟಿರೋದು ನಾನು ಅಷ್ಟೇ ಇದೆ ನನ್ನ ಹತ್ರ.
ಓಕೆ 1.5 ವರ್ಷ ಕಾನ್ವರ್ಸೇಷನ್ ಅಲ್ಲಿ ನಿಮ್ಗೆ ಡೌಟ್ ಬಂದಿದ್ದು ಈಗ ಕಳೆದ 3 ತಿಂಗಳಿಂದ 3-4 ತಿಂಗಳಿಂದ 3-4 ತಿಂಗಳ ಹಿಂದೆ. ಯಾವ ರೀತಿಯಾಗಿ ಬದಲಾದ್ರು ಅವರು? ಏನಂತ ನೀವು ಎಷ್ಟೇ ಪ್ರಯತ್ನ ಪಟ್ರು ಯಾಕೆ ನಿಮ್ಗೆ ಅವ್ರ ಕಾಂಟ್ಯಾಕ್ಟ್ ಇಲ್ಲ, ಆ್ಯಕ್ಚುಲಿ ಬ್ಯುಸಿ ಇದ್ರು, ಗಣೇಶ ಹಬ್ಬ ಅದು ಇದು ಅಂತೆಲ್ಲ. ಅದಕ್ಕೂ ನಾನು ಟೈಮ್ ಕೊಟ್ಟೆ, ಫ್ರೀ ಮಾಡಿಕೊಂಡು ಮಾತಾಡ್ತಾರೆ ಅಂತ. ಫ್ರೀ ಇದ್ರೂ ಬ್ಯುಸಿ ಇದ್ದೀನಿ ಅಂದರು. ಆಮೇಲೆ ಪ್ರಕಾಶ್ ಹೇಳ್ದೆ, ಅಯ್ಯೋ ನಿನ್ನಂತಾರೆ ಎಷ್ಟೋ ಜನ ಹುಡುಗಿಯರು ನೀವೆಲ್ಲ ನಾನು ಹೇಳಿದೆ ಯಾಕೆ ಕಂಪ್ಲೇಂಟ್